ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಗೆ ಸಂಬಂಧಪಟ್ಟಂತೆ ಇರುವಂತಹ ಎಲ್ಲಾ ಚಾಪ್ಟರ್ಸ್ ಅಂದ್ರೆ ಎಲ್ಲಾ ಅಧ್ಯಾಯಗಳನ್ನ ನಾವು ಶಾರ್ಟ್ ನೋಟ್ಸ್ ಅನ್ನ ನೋಡ್ತಾ ಹೋಗೋಣ. ಇದ್ರ ಮೇಲೆ ನೆಕ್ಸ್ಟ್ MCQ ಸೀರೀಸ್ ಬರ್ತಾ ಹೋಗುತ್ತೆ. ಸೊ ಅವಾಗ ನಿಮ್ಗೆ ಈ ವಿಷಯಗಳು ಏನಿರುತ್ತೆ 6ರಿಂದ 12ನೇ ತರಗತಿವರೆಗೂ ಕೂಡ ಆ ವಿಷಯಗಳು ಎಲ್ಲ ಕ್ಲಾರಿಫೈ ಆಗ್ತಾ ಹೋಗುತ್ತೆ. ನಾವು ಏನೇ MCQ ಸಾಲ್ವ್ ಮಾಡ್ಬೇಕು ಅಂತ ಅಂದ್ರೂ ಕೂಡ ಮೊದಲನೇದಾಗಿ ನಮಗೆ ಥಿಯರಿ ಗೊತ್ತಿದ್ರೆ ಮಾತ್ರ ನಾವು MCQs ಇನ್ನೂ ಈಸಿ ಆಗ್ತಾ ಹೋಗುತ್ತೆ, ನಮ್ಗೆ ಅನಲೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಮೊದಲ 8 ಚಾಪ್ಟರ್ಸ್ ನಾವಿಲ್ಲಿ ಕವರ್ ಮಾಡ್ತಾ ಇದೀವಿ ಪಾರ್ಟ್ 1 ಅಲ್ಲಿ. ಓಕೆ, ಮೊದಲನೇ ಚಾಪ್ಟರ್ ಬಂದು ಆಹಾರ. ಇದು ಎಲ್ಲಿಂದ ದೊರಕಿತು, ಆಹಾರ ಘಟಕಗಳು, ಎಳೆಯಿಂದ ಬಟ್ಟೆ, ಪದಾರ್ಥಗಳನ್ನ ಗುಂಪುಗಳಾಗಿ ವರ್ಗೀಕರಿಸುವುದು, ಪದಾರ್ಥಗಳನ್ನು ಬೇರ್ಪಡಿಸುವಿಕೆ, ನಮ್ಮ ಸುತ್ತಲಿನ ಬದಲಾವಣೆಗಳು, ಸಸ್ಯಗಳನ್ನ ತಿಳಿಯುವುದು, ದೇಹದ ಚಲನೆಗಳು. ಇವಿಷ್ಟು ಪಾರ್ಟ್ 1 ಅಲ್ಲಿ ನಿಮ್ಗೆ ಲಭ್ಯ ಇರುತ್ತೆ. ಆಮೇಲೆ ಪಾರ್ಟ್ 2 ಬಂದು ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು, ಚಲನೆ ಮತ್ತು ದೂರಗಳ ಅಳತೆ, ಬೆಳಕು, ಛಾಯೆಗಳು, ಪ್ರತಿಫಲನಗಳು, ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು, ಕಾಂತಗಳೊಂದಿಗೆ ಆಟ, ನೀರು, ನಮ್ಮ ಸುತ್ತಲ ಗಾಳಿ, ಒಳಬರುವ ಕಸ ಮತ್ತು ಹೊರಹೋಗುವ ಕಸ. ಇವು ಪಾರ್ಟ್ 2 ನಲ್ಲಿ ನಿಮ್ಗೆ ಲಭ್ಯ ಇರುತ್ತೆ. ಮೊದಲನೇದಾಗಿ ಆಹಾರ ಎಲ್ಲಿಂದ ದೊರಕುತ್ತದೆ. ಮೊದಲನೇದಾಗಿ ಆಹಾರ ಅನ್ನುವಂಥದ್ದು ನಮಗೆ ಸಸ್ಯ ಭಾಗದಿಂದನೂ ಲಭ್ಯ ಆಗುತ್ತೆ, ಪ್ರಾಣಿ ಉತ್ಪನ್ನಗಳಿಂದನೂ ನಮ್ಗೆ ಲಭ್ಯ ಆಗುತ್ತೆ. ಸಸ್ಯಗಳು ಮತ್ತು ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುವ ಪ್ರಾಣಿಗಳನ್ನ ನಾವು ಸಸ್ಯಾಹಾರಿಗಳು ಅಂತ ಕರಿತೀವಿ. ಕೆಲವು ಪ್ರಾಣಿಗಳನ್ನ ಮಾತ್ರನೇ ತಿಂತವೆ, ಅವನ್ನ ನಾವು ಮಾಂಸಾಹಾರಿಗಳು ಅಂತ ಕರಿತೀವಿ. ಸಸ್ಯಗಳು ಮತ್ತು ಪ್ರಾಣಿಗಳನ್ನು ತಿನ್ನುವಂತಹ ಕೆಲವು ಪ್ರಾಣಿಗಳನ್ನ ನಾವು ಏನಂತ ಕರಿತೀವಿ, ಮಿಶ್ರಹಾರಿಗಳು ಅಂತ ಹೇಳ್ತೀವಿ. ಅವನ್ನ ಆಮ್ನಿವೋರ್ಸ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಸಸ್ಯಾಹಾರಿಗಳು ಬಂದು ಹಸು, ಮಾಂಸಾಹಾರಿಗಳು ಬಂದು ಸಿಂಹ, ಮಿಶ್ರಹಾರಿಗಳಿಗೆ ಉದಾಹರಣೆಯಾಗಿ ನಾವು ನಾಯಿಯನ್ನು ನೋಡ್ಬೋದು. ಇನ್ನು ಇದರ ಒಂದು ಉದ್ದೇಶ, ಇದರ ಒಂದು ಸಾರಾಂಶವನ್ನ ನಾವು ನೋಡ್ತಾ ಹೋದ್ರೆ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಹಾರ ಪದ್ಧತಿಯಲ್ಲಿ ಬಹಳ ವೈವಿಧ್ಯತೆಯನ್ನ ನಾವು ಕಾಣ್ಬೋದು. ಪ್ರಾಣಿಗಳು ಮತ್ತು ಸಸ್ಯಗಳು ನಮ್ಮ ಆಹಾರದ ಮುಖ್ಯ ಮೂಲಗಳಾಗಿರುತ್ತೆ. ಸಸ್ಯಗಳನ್ನ ಮಾತ್ರ ತಿನ್ನುವ ಪ್ರಾಣಿಗಳನ್ನ ಸಸ್ಯಾಹಾರಿಗಳು ಅಂತ ಕರಿತೀವಿ. ಪ್ರಾಣಿಗಳನ್ನ ಮಾತ್ರ ತಿನ್ನುವ ಪ್ರಾಣಿಗಳನ್ನ ಮಾಂಸಾಹಾರಿಗಳು ಅಂತ ಕರಿತೀವಿ. ಸಸ್ಯ ಮತ್ತು ಪ್ರಾಣಿಗಳ ಎರಡನ್ನೂ ತಿನ್ನುವಂತಹ ಪ್ರಾಣಿಗಳನ್ನ ಮಿಶ್ರಹಾರಿಗಳು ಅಂತ ಕರಿತೀವಿ. ಇದಿಷ್ಟು ಆಹಾರ ಎಲ್ಲಿಂದ ದೊರಕುತ್ತದೆ ಅನ್ನೋ ಒಂದು ಪಾಠದ ಸಾರಾಂಶ ಆಗಿರುತ್ತೆ. ಇನ್ನು 2ನೇ ಪಾಠ ಆಹಾರದ ಘಟಕಗಳು. ಇದನ್ನ ನಾವು ನೋಡೋದಾದ್ರೆ ಆಹಾರ ಅನ್ನುವಂಥದ್ದು ಎಲ್ಲಿಂದ ಸಿಗುತ್ತೆ ಅನ್ನೋದು ಆಯ್ತು. ಆದ್ರೆ ಆಹಾರದ ಯಾವೆಲ್ಲ ಘಟಕಗಳನ್ನ ಒಳಗೊಂಡಿರುತ್ತೆ ನೋಡಿ. ಅದು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ವೈಟಮಿನ್ಸ್, ಖನಿಜಗಳು ಇವೆಲ್ಲವನ್ನು ಒಳಗೊಂಡಿರುತ್ತೆ. ಅದನ್ನ ಒಟ್ಟಾರೆಯಾಗಿ ನಾವು ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ಕರಿತೀವಿ. ನಮ್ಮ ಆಹಾರದಲ್ಲಿರುವ ಮುಖ್ಯ ಪೋಷಕಗಳು ಇವೇ ಆಗಿರ್ತವೆ. ಇನ್ನು ಇದ್ರ ಜೊತೆಗೆ ನಮ್ಮ ದೇಹಕ್ಕೆ ಅವಶ್ಯಕವಾಗಿ ನಾರು ಪದಾರ್ಥ ಕೂಡ ಬೇಕು ಮತ್ತು ನೀರು ಕೂಡ ಆಹಾರ ಅನ್ನುವಂಥದ್ದು ಒಳಗೊಂಡಿರುತ್ತೆ. ಆಯ್ತಾ. ಇನ್ನು ವಿವಿಧ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಯಾಕೆ ಬೇಕು? ನಮ್ಮ ದೇಹಕ್ಕೆ ಶಕ್ತಿ ಬೇಕು, ನಮಗೆ ನಿದ್ದೆ ಮಾಡೋದಕ್ಕೆ ಶಕ್ತಿ ಬೇಕು, ಓಡಾಡೋದಕ್ಕೆ ಶಕ್ತಿ ಬೇಕು, ಹೌದಲ್ವಾ? ಈ ಶಕ್ತಿಯನ್ನ ಒದಗಿಸುವಂತದ್ದು ಯಾವುದು? ಕಾರ್ಬೋಹೈಡ್ರೇಟ್ಗಳು ಮತ್ತು ಫ್ಯಾಟ್ಗಳು ಅಂತ ಹೇಳ್ತೀವಿ. ಅಂದ್ರೆ ಮೀನ್ಸ್ ಕೊಬ್ಬು. ನೋಡಿ, ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಶಕ್ತಿಯನ್ನ ಒದಗಿಸಿದ್ರು ಕೂಡ ಕೊಬ್ಬು ಸಹ ನಮಗೆ ಶಕ್ತಿಯನ್ನ ಕೊಡುತ್ತೆ. ವಾಸ್ತವವಾಗಿ ನೋಡೋದಾದ್ರೆ ನಿರ್ದಿಷ್ಟ ಮೊತ್ತದ ಕಾರ್ಬೋಹೈಡ್ರೇಟ್ಗಳಿಗೆ ಹೋಲಿಸಿದ್ರೆ ನೋಡಿ, ಇವಾಗ ಒಂದು 100 ಗ್ರಾಮ್ ಕಾರ್ಬೋಹೈಡ್ರೇಟ್ ನಾವು ಒಳಗಡೆ ಅಂದ್ರೆ ನಾವು ತಿಂತೀವಿ ಅಂತ ಅಂದ್ರೆ ನಾವು ತಿನ್ನುವಂತ ಪದಾರ್ಥ ಕಾರ್ಬೋಹೈಡ್ರೇಟ್ ಪದಾರ್ಥದಲ್ಲಿ 100 ಗ್ರಾಮ್ ಇರುತ್ತೆ ಅಂತ ಅನ್ಕೊಂಡ್ರೆ, ಅದೇ ಮೊತ್ತದ ಕೊಬ್ಬು ಅತಿ ಹೆಚ್ಚು ಶಕ್ತಿಯನ್ನ ಕೊಡುತ್ತೆ. ಅದೇ 100 ಗ್ರಾಮ್ ತುಪ್ಪನ ನಾವು ತಗೊಂಡ್ರೆ ಕಾರ್ಬೋಹೈಡ್ರೇಟ್ ಅಂದ್ರೆ ಇವಾಗ ನಾವು ರೈಸ್ ತಿನ್ನೋದಕ್ಕಿಂತ ಅದು ಹೆಚ್ಚು ಶಕ್ತಿಯನ್ನ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನಂಶವನ್ನ ಒಳಗೊಂಡಿರುವಂತಹ ಆಹಾರ ಪದಾರ್ಥಗಳನ್ನ ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥಗಳು ಅಂತ ಕರಿತೀವಿ. ನೋಡಿ, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನಂಶವನ್ನ ಒಳಗೊಂಡಿರುವಂತಹ ಆಹಾರ ಪದಾರ್ಥಗಳು, ಈ ಎರಡನ್ನ ಒಳಗೊಂಡಿರುವಂತಹ ಪದಾರ್ಥ ಏನಿರುತ್ತೆ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ನಾವು ಕರಿತೀವಿ. ಇನ್ನು ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಪ್ರೋಟೀನ್ಗಳು ತುಂಬಾನೇ ಅವಶ್ಯಕ. ಅನೇಕ ಸಲ ಏನಾಗುತ್ತೆ, ಪ್ರೋಟೀನ್ಗಳನ್ನ ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನ ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಅಂತ ಕರಿತೀವಿ. ಈಗ ನೋಡಿ, ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ ಗಳನ್ನ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಕರೆದ್ರೆ, ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಹೇಳಿ ನಾವು ಪ್ರೋಟೀನ್ ಗಳನ್ನ ಕರಿತೇವೆ. ಇನ್ನು ರೋಗಗಳು ಬರದಂತೆ ನಮ್ಮ ದೇಹವನ್ನ ರಕ್ಷಿಸೋದಕ್ಕೆ ಏನ್ ಬೇಕು? ವಿಟಮಿನ್ಗಳು ತುಂಬಾನೇ ಸಹಕಾರಿಯಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ, ಓಕೆ, ಮತ್ತೆ ವಿಟಮಿನ್ ಕೆ, ವಿಟಮಿನ್ ಬಿ ಕಾಂಪ್ಲೆಕ್ಸ್, ಇಷ್ಟೆಲ್ಲ ವಿಟಮಿನ್ಸ್ ಇರುತ್ತೆ.
ಓಕೆ, ಅದರಲ್ಲಿ ನಮ್ಮ ಕಣ್ಣುಗಳು ಮತ್ತು ಚರ್ಮವನ್ನ ವಿಟಮಿನ್ ಎ ಅನ್ನುವಂಥದ್ದು ಏನಿದೆ ಅದು ಆರೋಗ್ಯವಾಗಿ ಇಡುತ್ತೆ. ವಿಟಮಿನ್ ಎ ನ ಕೆಲಸ ಏನು, ನಮ್ಮ ಕಣ್ಣುಗಳನ್ನ ಮತ್ತೆ ನಮ್ಮ ಚರ್ಮವನ್ನ ಆರೋಗ್ಯವಾಗಿ ಇಡುವಂಥದ್ದು. ಇನ್ನು ಹಲ್ಲುಗಳು ಮತ್ತೆ ಮೂಳೆಗಳಿಗೆ ಬೇಕಾದಂತಹ ಕ್ಯಾಲ್ಸಿಯಂ ಅನ್ನ ವಿಟಮಿನ್ ಡಿ ಏನಿದೆ ಅದು ಒದಗಿಸ್ಕೊಡುತ್ತೆ. ಓಕೆ, ಇನ್ನು ವಿಟಮಿನ್ ಎ ಏನಿದೆ ಅದು ಪಪ್ಪಾಯ, ಕ್ಯಾರೆಟ್, ಮಾವು ಇವುಗಳಲ್ಲಿ ನಾವು ಅತಿ ಹೆಚ್ಚು ವಿಟಮಿನ್ ಎ ಇರೋದನ್ನ ನಾವು ನೋಡ್ಬೋದು. ನೋಡಿ, ಪಪ್ಪಾಯ, ಕ್ಯಾರೆಟ್, ಮಾವು ಇವನ್ನ ಜಾಸ್ತಿ ತಿನ್ನೋದ್ರಿಂದ ನಮ್ಗೆ ವಿಟಮಿನ್ ಎ ನಮ್ಗೆ ಲಭ್ಯ ಆಗುತ್ತೆ ನಮ್ಮ ಬಾಡಿಗೆ. ಆಮೇಲೆ ವಿಟಮಿನ್ ಬಿ ಅನ್ನೋದು ಯಾವ್ಯಾವೆಲ್ಲ ಪದಾರ್ಥಗಳಲ್ಲಿ ಇರುತ್ತೆ, ಗೋಧಿ, ಅಕ್ಕಿ, ಪಿತ್ತ, ಜನಕಾಂಗ ಇದ್ರೊಳಗಡೆ ಇರುತ್ತೆ. ಆಮೇಲೆ ವಿಟಮಿನ್ ಸಿ ಅನ್ನುವಂಥದ್ದು ಕಿತ್ತಳೆ, ಸೀಬೆಕಾಯಿ, ಹಸಿ ಮೆಣಸಿನಕಾಯಿ, ನಿಂಬೆ, ಆಮೇಲೆ ನೆಲ್ಲಿಕಾಯಿ, ಟೊಮೊಟೊ ಇದ್ರಲ್ಲೆಲ್ಲ ನಾವು ವಿಟಮಿನ್ ಸಿ ಅನ್ನ ಕಾಣ್ಬೋದು. ಇನ್ನು ವಿಟಮಿನ್ ಡಿ ಹಾಲು, ಬೆಣ್ಣೆ, ಮೊಟ್ಟೆ, ಮೀನು, ಪಿತ್ತ ಜನಕಾಂಗ ಇದ್ರಲ್ಲೆಲ್ಲ ವಿಟಮಿನ್ ಡಿ ಅನ್ನ ನಾವು ಕಾಣ್ಬೋದು. ಜೊತೆಗೆ ಸನ್ಲೈಟ್ ಅಲ್ಲೂ ಕೂಡ ನಾವು ಕಾಣ್ಬೋದು, ಎಳೆ ಬಿಸಿಲಿನಲ್ಲಿ. ಸಾಮಾನ್ಯವಾಗಿ ಏನಾಗುತ್ತೆ, ಬಹಳಷ್ಟು ಆಹಾರ ಪದಾರ್ಥಗಳು ಒಂದಕ್ಕಿಂತ ಹೆಚ್ಚು ಪೋಷಕಗಳನ್ನ ಒಳಗೊಂಡಿರುತ್ತೆ. ಈಗ ನೋಡಿ, ಇಲ್ಲೇ ನೋಡಿದ್ವಿ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳಿ. ಈಗ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಇತರ ಪೋಷಕಗಳಿಗಿಂತ ಹೆಚ್ಚಾಗಿರುತ್ತೆ. ನೋಡಿ, ಅಕ್ಕಿಯಲ್ಲಿ ಏನಿರುತ್ತೆ, ಬೇರೆ ನ್ಯೂಟ್ರಿಯೆಂಟ್ಸ್ ಗಿಂತ ಇದ್ರೊಳಗಡೆ ಜಾಸ್ತಿನೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅದನ್ನ ಕಾರ್ಬೋಹೈಡ್ರೇಟ್ ಆಗು ಕೂಡ ನೋಡಿದ್ವಿ, ಮತ್ತೆ ವಿಟಮಿನ್ಸ್ ಆಗು ಕೂಡ ನೋಡಿದ್ವಿ, ಆತರ. ಇನ್ನು ನಮ್ಮ ದೇಹಕ್ಕೆ ನೀರು ಮತ್ತು ನಾರು ಪದಾರ್ಥಗಳು ಅವಶ್ಯಕತೆ ಇದೆ. ಮುಖ್ಯವಾಗಿ ಸಸ್ಯ ಉತ್ಪನ್ನಗಳಿಂದ ನಾರು ಪದಾರ್ಥ ನಮ್ಗೆ ಸಿಗುತ್ತೆ. ಇಡೀ ಇವಾಗ ಬೀನ್ಸ್, ಓಕೆ, ಆಮೇಲೆ ಇಡೀ ಧಾನ್ಯಗಳು ಮತ್ತು ಕಾಳುಗಳು, ಆಮೇಲೆ ಆಲೂಗಡ್ಡೆ, ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ನಾರು ಪದಾರ್ಥದ ಪ್ರಧಾನ ಆಕಾರಗಳು ಅಂತ ಹೇಳ್ತೀವಿ. ಜೀರ್ಣವಾಗದ ಆಹಾರವನ್ನ ನಮ್ಮ ದೇಹ ಹೊರಹಾಕೋದಕ್ಕೆ ಈ ಒಂದು ನಾರು ಪದಾರ್ಥಗಳು ಸಹಾಯ ಮಾಡ್ತವೆ. ಆಹಾರದಿಂದ ನಮ್ಮ ದೇಹ ಪೋಷಕಗಳನ್ನ ಹೀರ್ಕೊಳ್ಳೋದಕ್ಕೂ ಕೂಡ ನೀರು ಅನ್ನುವಂಥದ್ದು ಬಹಳನೇ ಸಹಾಯ ಮಾಡುತ್ತೆ. ಹಾಗಾಗಿ ಈ ನಾರು ಪದಾರ್ಥ ಆಮೇಲೆ ನೀರು ಅನ್ನುವಂಥದ್ದು ಬಹಳನೇ ಇಂಪಾರ್ಟೆಂಟ್. ಅಂದ್ರೆ ನ್ಯೂಟ್ರಿಯೆಂಟ್ಸ್ ಎಷ್ಟು ಬಾಡಿಗೆ ಇಂಪಾರ್ಟೆಂಟ್, ವಾಟರ್ ಮತ್ತೆ ರಫೇಜ್ ಅಂತ ಏನ್ ಹೇಳ್ತೀವಿ ಅದು ಕೂಡ ನಮ್ಗೆ ಬಹಳನೇ ಇಂಪಾರ್ಟೆಂಟ್. ಇನ್ನು ಬೆವರು ಮತ್ತು ಮೂತ್ರದ ರೂಪದಲ್ಲಿ ಕೆಲವೊಂದು ತ್ಯಾಜ್ಯಗಳನ್ನ ದೇಹದಿಂದ ಹೊರ ಹೋಗೋದಕ್ಕೆ ಕೂಡ ಇವು ಸಹಾಯ ಮಾಡ್ತವೆ, ಯಾವ ನಾರು ಪದಾರ್ಥಗಳು ಮತ್ತು ನೀರು. ಆಮೇಲೆ ಸಂತುಲಿತ ಆಹಾರ ಅಂತ ಹೇಳ್ತೀವಿ, ಅಂದ್ರೆ ಏನು, ಬ್ಯಾಲೆನ್ಸ್ಡ್ ಡಯಟ್ ಅಂತ. ದೇಹದ ಬೆಳವಣಿಗೆ ಮತ್ತು ಒಳ್ಳೆಯ ಆರೋಗ್ಯದ ನಿರ್ವಹಣೆಗಾಗಿ ದೇಹಕ್ಕೆ ಅವಶ್ಯವಿರುವಂತಹ ಎಲ್ಲಾ ಪೋಷಕಗಳು ಆಹಾರದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಇರಬೇಕು. ಓಕೆ, ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಏನು, ಒಳ್ಳೆಯ ಪ್ರಮಾಣದಲ್ಲಿ ಇರಬೇಕು. ಇಂತಹ ಆಹಾರವನ್ನ ನಾವು ಸಂತುಲಿತ ಆಹಾರ ಅಂತ ಹೇಳಿ ಕರಿತೀವಿ. ಇದರ ಒಂದು ಸಾರಾಂಶವನ್ನ ನಾವು ನೋಡ್ತಾ ಹೋದ್ರೆ, ನಮ್ಮ ಆಹಾರದಲ್ಲಿ ಇರುವಂತಹ ಮುಖ್ಯ ಪೋಷಕಗಳು ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ವೈಟಮಿನ್ಸ್ ಮತ್ತೆ ಖನಿಜಗಳು. ಇವುಗಳ ಜೊತೆ ನೀರು ಮತ್ತು ನಾರು ಪದಾರ್ಥಗಳನ್ನು ಸಹ ಆಹಾರ ಅನ್ನುವಂಥದ್ದು ಒಳಗೊಂಡಿರುತ್ತೆ ಅನ್ನುವಂಥದ್ದು ಗೊತ್ತಾಯ್ತು. ಇನ್ನು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ಏನಿರುತ್ತೆ ನಮ್ಮ ದೇಹಕ್ಕೆ ಮುಖ್ಯವಾಗಿ ಏನನ್ನ ಕೊಡುತ್ತೆ, ಅದು ಶಕ್ತಿಯನ್ನ ಒದಗಿಸುತ್ತೆ. ಪ್ರೋಟೀನ್ಗಳು ಮತ್ತು ಖನಿಜಗಳು ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಬಹಳನೇ ಅತ್ಯವಶ್ಯಕ. ನೋಡಿ, ಪ್ರೋಟೀನ್ ಮತ್ತು ಖನಿಜಗಳು ಏನಕ್ಕೆ ಬೇಕು, ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯಕ. ಅದು ದೇಹಕ್ಕೆ ರೋಗಗಳು ಬರದಂತೆ ರಕ್ಷಣೆಯನ್ನ ನೀಡೋದಕ್ಕೆ ಏನ್ ಬೇಕು, ವಿಟಮಿನ್ಗಳು ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಆಯ್ತಾ. ನಮ್ಮ ದೇಹಕ್ಕೆ ಅವಶ್ಯಕವಾದಂತಹ ಎಲ್ಲಾ ಪೋಷಕಗಳನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಒದಗಿಸುವುದರ ಜೊತೆಗೆ ಸಾಕಷ್ಟು ಪ್ರಮಾಣದ ನಾರು ಪದಾರ್ಥ ಮತ್ತು ನೀರನ್ನು ಸಂತುಲಿತ ಆಹಾರ ಒದಗಿಸುತ್ತದೆ. ಓಕೆ, ಇನ್ನು ಯಾವೆಲ್ಲ ವಿಟಮಿನ್ಸ್ ಕೊರತೆಯಿಂದ ಯಾವೆಲ್ಲ ರೋಗಗಳು ಬರುತ್ತೆ, ಅವುಗಳ ಲಕ್ಷಣ ಏನು ಅಂತ ನೋಡೋಣ. ಈಗ ವಿಟಮಿನ್ ಎ ಕೊರತೆ ಉಂಟಾದ್ರೆ ದೃಷ್ಟಿ ಕಳೆದುಕೊಳ್ಬೇಕಾಗತ್ತೆ. ರಾತ್ರಿ ಸಮಯದಲ್ಲಿ ದೃಷ್ಟಿ ಕಾಣೋದಿಲ್ಲ, ಕೆಲವೊಂದ್ ವೇಳೆ ಪೂರ್ಣವಾಗಿ ಕೂಡ ದೃಷ್ಟಿ ಕಳೆದುಕೊಳ್ಬಹುದು. ಇನ್ನು ವಿಟಮಿನ್ ಬಿ ಕೊರತೆಯಿಂದ ಬರುವಂತಹ ರೋಗ ಬೇರೆ ಬೇರೆ ಆಗಿರುತ್ತೆ. ಇವುಗಳ ಲಕ್ಷಣ ಏನು ಅಂದ್ರೆ ಸ್ನಾಯುಗಳು ಬಲಹೀನ ಆಗುವಂಥದ್ದು. ಇನ್ನು ವಿಟಮಿನ್ ಸಿ ಇಂದ ಕೊರತೆಯಿಂದ ಬರುವಂತಹ ರೋಗ ಸ್ಕರ್ವಿ ಅಂತ. ಸ್ಕರ್ವಿ ಲಕ್ಷಣಗಳು ಏನು ಅಂತ ಹೇಳಿದ್ರೆ ಒಸಡುಗಳಲ್ಲಿ ರಕ್ತಸ್ರಾವ, ಬಾಯಲ್ಲಿ ಏನ್ ಒಸಡು ಇರುತ್ತಲ್ವಾ, ಹಲ್ಲುಗಳು ಇದ್ದತ್ರ ಒಸಡು ಏನಿರುತ್ತಲ್ವಾ ಅಲ್ಲಿ ರಕ್ತಸ್ರಾವ ಉಂಟಾಗುತ್ತೆ. ಗಾಯಗಳು ಬೇಗ ವಾಸಿ ಆಗದೆ ಇರೋದು, ಏನಾದ್ರೂ ಗಾಯ ಆದ್ರೆ ಅದು ಬೇಗ ವಾಸಿ ಆಗದೆ ಇರೋದು, ಇದು ಕೂಡ ಅದಕ್ಕೆ ನಾವು ಸ್ಕರ್ವಿ ಅಂತ ಹೇಳಿ ಕರಿತೀವಿ. ಇನ್ನು ವಿಟಮಿನ್ ಡಿ ಏನಿದೆ ಅದನ್ನ ರಿಕೆಟ್ಸ್ ಅಂತ ಹೇಳ್ತೀವಿ. ವಿಟಮಿನ್ ಡಿ ಕೊರತೆಯಿಂದ ಬರುವಂತದ್ದು ಮೂಳೆಗಳು ಮೃದುವಾಗುವುದು ಮತ್ತು ಬಾಗುವುದು ಅಂತ ಹೇಳ್ತೀವಿ. ಇನ್ನು ಕ್ಯಾಲ್ಸಿಯಂ ಏನಿದೆ, ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುತ್ತೆ. ಕ್ಯಾಲ್ಸಿಯಂ ಕೊರತೆ ಇದ್ರೆ ಮೂಳೆಗಳು ಬಲಹೀನ ಆಗುತ್ತೆ, ಹಲ್ಲುಗಳು ಕ್ಷೀಣಿಸುವುದು. ಇನ್ನು ಅಯೋಡಿನ್ ಕೊರತೆಯಿಂದ ಬರುವಂತಹ ರೋಗ ಯಾವುದು, ಗಳಗಂಡ ಅಥವಾ ಗಾಯ್ಟರ್ ಅಂತ ಹೇಳ್ತೀವಿ. ಕುತ್ತಿಗೆಯಲ್ಲಿಯ ಗ್ರಂಥಿಗಳು ಊದಿದಂತೆ ಕಾಣುವಂಥದ್ದು ಇದರ ಒಂದು ಲಕ್ಷಣ ಆಗಿದೆ. ಆಮೇಲೆ ಮಕ್ಕಳಲ್ಲಿ ಕೆಲವೊಂದ್ಸತಿ ಮಾನಸಿಕ ಅಸ್ವಸ್ಥತೆಯನ್ನ ಕಾಣ್ತೀವಿ. ಆಮೇಲೆ ಕಬ್ಬಿಣ
ಕೊರತೆ ಉಂಟಾದ್ರೆ ರಕ್ತಹೀನತೆ ಉಂಟಾಗುತ್ತೆ. ಕಬ್ಬಿಣದ ಕೊರತೆಯಿಂದ ಬರುವಂತಹ ರೋಗ. ಇದರಿಂದ ಏನಾಗುತ್ತೆ, ತುಂಬಾ ಸುಸ್ತಾಗುತ್ತೆ. ಸೊ ತುಂಬಾ ಸುಸ್ತು, ಆಯಾಸ ಜಾಸ್ತಿ ಆಗುತ್ತೆ, ಇನ್ಆಕ್ಟಿವ್ ಆಗಿರೋದು. ಓಕೆ, ಇದಕ್ಕೆ ಕಾರಣ ಏನು, ರಕ್ತ ಕಡಿಮೆ ಇರೋದ್ರಿಂದ ಈ ರೀತಿ ಆಗುತ್ತೆ. ಸೊ ಹಾಗಾಗಿ ಕಬ್ಬಿಣ ಅಂಶ ಹೆಚ್ಚಾಗಿ ಇರುವಂತಹ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ಈ ರಕ್ತಹೀನತೆಯಿಂದ ದೂರ ಇರ್ಬೋದು. ಅದಿಷ್ಟು 2ನೇ ಪಾಠ ಆಯ್ತು. ಈಗ 3ನೇದು ಯಾವುದು, ಎಳೆಯಿಂದ ಬಟ್ಟೆ. ಇದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ, ನಾರು. ಕೆಲವು ಬಟ್ಟೆಗಳಾದ ಹತ್ತಿ, ಸೆಣಬು, ರೇಷ್ಮೆ, ಉಣ್ಣೆಗಳ ನಾರುಗಳನ್ನ ಸಸ್ಯ ಮತ್ತು ಪ್ರಾಣಿಗಳಿಂದ ಪಡಿತೀವಿ, ಹೌದಲ್ವಾ? ಇವುಗಳನ್ನ ನಾವು ನೈಸರ್ಗಿಕ ನಾರುಗಳು ಅಂತ ಕೂಡ ಕರಿತೀವಿ. ಉದಾಹರಣೆಗೆ ಹತ್ತಿ ಮತ್ತು ಸೆಣಬು ಏನಿದೆ, ಇವು ಸಸ್ಯಗಳಿಂದ ಪಡೆಯುವಂತಹ ನಾರುಗಳು ಆಗಿರುತ್ತೆ. ಉಣ್ಣೆ ಮತ್ತೆ ರೇಷ್ಮೆ ಏನಿದೆ, ಇವು ಪ್ರಾಣಿಗಳಿಂದ ಪಡೆಯುವಂತಹ ರೇಷ್ಮೆ ಆಗುತ್ತೆ. ನೋಡಿ, ಹತ್ತಿ ಮತ್ತೆ ಸೆಣಬು ಯಾವುದು, ಹತ್ತಿ ಮತ್ತೆ ಸೆಣಬು. ಹತ್ತಿ ಮತ್ತೆ ಸೆಣಬು ಇದು ಸಸ್ಯಗಳಿಂದ ನಮಗೆ ಲಭ್ಯ ಇರುವಂತದ್ದು, ಆಯ್ತಾ? ಆಮೇಲೆ ಉಣ್ಣೆ ಮತ್ತೆ ರೇಷ್ಮೆ ಏನಿದೆ, ಇದು ನಮಗೆ ಪ್ರಾಣಿಗಳಿಂದ ಪಡೆಯಲಾಗತ್ತೆ. ಓಕೆ, ಕೃತಕವಾಗಿ ರಾಸಾಯನಿಕ ವಸ್ತುಗಳಿಂದಲೂ ಸಹ ನಾವು ನಾರನ್ನ ಮಾಡಲಾಗ್ತಾ ಇದೆ. ಅವುಗಳನ್ನ ಸಂಶ್ಲೇಷಿತ ನಾರುಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಏನು, ಮ್ಯಾನ್ ಮೇಡ್ ಅಂದ್ರೆ ಮನುಷ್ಯ ನಿರ್ಮಿತ ರಾಸಾಯನಿಕ ವಸ್ತುಗಳು ಇಂದ ಸಹ ನಾರನ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವೇನಂತ ಕರಿತೀವಿ, ಅದರಿಂದ ತಯಾರಿಸುವಂತಹ ನಾರುಗಳನ್ನ, ಮನುಷ್ಯ ತಯಾರಿಸುವಂತಹ ನಾರುಗಳನ್ನ ಸಿಂಥೆಟಿಕ್ ಫೈಬರ್ಸ್ ಅಂತ ಹೇಳ್ತೀವಿ. ಓಕೆನಾ, ಸಿಂಪಲ್ ಆಗಿ. ಇನ್ನು ಉದಾಹರಣೆಗೆ ಅವುಗಳಿಗೆ ಸಂಬಂಧಪಟ್ಟಂತೆ ಪಾಲಿಸ್ಟರ್, ನೈಲಾನು, ಅಕ್ರೈಲಿಕ್ ಇವೆಲ್ಲವೂ ಕೂಡ ಸಂಶ್ಲೇಷಿತ ನಾರುಗಳು ಅಂತ ಹೇಳ್ತೀವಿ. ಕೆಲವು ಸಸ್ಯ ನಾರುಗಳನ್ನ ನಾವು ನೋಡ್ತಾ ಹೋದ್ರೆ, ಈಗ ಸಸ್ಯ ನಾರುಗಳು ಅಂತ ಹೇಳಿದ್ವಿ, ಏನಂತ, ಹತ್ತಿ ಮತ್ತೆ ಸೆಣಬು ಇವು ಸಸ್ಯ ನಾರುಗಳು, ಹೌದಲ್ವಾ? ಸಾಮಾನ್ಯವಾಗಿ ಹತ್ತಿಯಿಂದ ಹೆಂಗ್ ಮಾಡ್ತಾರೆ ಅಂದ್ರೆ, ಒಡೆದ ಹತ್ತಿ ಕಾಯಿಗಳಿಂದ ಹತ್ತಿಯನ್ನ ಕೈಯಿಂದ ತೆಗಿತಾರೆ. ಓಕೆ, ಬೀಜಗಳಿಂದ ನಾರನ್ನು ಬಾಚಿ ಪ್ರತ್ಯೇಕಿಸ್ತಾರೆ. ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ, ಹತ್ತಿ ಇದು ಕಾಯಿ ಏನಿರುತ್ತೆ ಅದರಿಂದ ಹತ್ತಿಯನ್ನ ಕೈಯಿಂದ ಫಸ್ಟ್ ತೆಗುತ್ತಾರೆ. ಅದ್ರ ಜೊತೆಗೆ ಬೀಜಗಳಿಂದ ಕೂಡ ನಾರನ್ನ ಬಾಚಿ ಸಪರೇಟ್ ಮಾಡ್ಕೋತಾರೆ. ಈ ಕ್ರಿಯೆಗೆ ನಾವು ಗಿನ್ನಿಂಗ್ ಅಂತ ಹೇಳಿ ಕರಿತೀವಿ. ಆಮೇಲೆ ಸೆಣಬಿನ ಗಿಡದ ಕಾಂಡದಿಂದ ಸೆಣಬಿನ ನಾರನ್ನ ಪಡಿತಾರೆ. ಸೆಣಬಿನ ಗಿಡದ ಕಾಂಡದಿಂದ ಕೆಲವೊಂದ್ಸತಿ ಇವಾಗ ನಾರನ್ನ ಪಡ್ಕೋತಾರೆ. ಸರಿ, ಹಾಗಾದ್ರೆ ಹತ್ತಿಯ ಯಾವ ಭಾಗದಿಂದ ಅಂತ ಹೇಳಿದಾಗ ಹತ್ತಿ ಕಾಯಿಗೆ ಕಾಯಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಬಟ್ ಸೆಣಬು ಅಂತ ಬಂದಾಗ ಕಾಂಡದಿಂದ, ಓಕೆ, ಕಾಂಡದಿಂದ ಮೀನ್ಸ್ ಸ್ಟೆಮ್ ಇಂದ ಸೆಣಬಿನ ನಾರನ್ನ ಪಡೆಯಲಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಆಯ್ತಾ? ಸೆಣಬಿನ ಗಿಡದ ಕಾಂಡದಿಂದ ಸೆಣಬಿನ ನಾರನ್ನ ಪಡೆಯಲಾಗುತ್ತೆ. ಒಡೆದ ಹತ್ತಿಯ ಇದರಿಂದ ಹತ್ತಿಯನ್ನ ತೆಗಿತಾರೆ. ಇದನ್ನ ಮಳೆಗಾಲದಲ್ಲಿ ಬೆಳಿತಾರೆ. ಆಮೇಲೆ ಭಾರತದಲ್ಲಿ ಸೆಣಬನ್ನು ಮುಖ್ಯವಾಗಿ ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಅಸ್ಸಾಂಗಳಲ್ಲಿ ಬೆಳೀತಿದ್ದಾರೆ ಕೂಡ. ಇನ್ನು ಹತ್ತಿಯ ಎಳೆಯನ್ನ ನೂಲುವುದು. ನೋಡಿ, ನಾರುಗಳಿಂದ ನೂಲು ತಯಾರಿಸುವ ಕ್ರಿಯೆಯನ್ನ ಏನಂತ ಹೇಳ್ತೀವಿ, ನೂಲುವುದು ಅಂತ ಹೇಳ್ತೀವಿ. ನೂಲುವುದಕ್ಕೆ ಬಳಸುವ ಒಂದು ಸರಳ ಸಾಧನ ಯಾವುದು, ಕೈಕೆದ್ರು, ಒಂದು ಮೀನ್ಸ್ ಹ್ಯಾಂಡ್ ಸ್ಪಿಂಡಲ್ ಇಂದ. ಇದಕ್ಕೆ ತಕಲಿ ಅಂತ ಕೂಡ ಕರೀತಾರೆ. ನೂಲುವುದಕ್ಕೆ ಬಳಸುವ ಕೈಯಿಂದ ಕಾರ್ಯನಿರ್ವಹಿಸಬಹುದಾದ ಮತ್ತೊಂದು ಸಾಧನವೇ ಚರಕ ಅಂತ ಹೇಳ್ತೀವಿ. ಖಾದಿಯನ್ನು ಜನಪ್ರಿಯಗೊಳಿಸಲು ಮತ್ತು ಪ್ರೋತ್ಸಾಹಿಸಲು ಭಾರತ ಸರ್ಕಾರವು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಮಂಡಳಿಯನ್ನ 1956ರಲ್ಲಿ ಸ್ಥಾಪಿಸಿತು. ಭಾರತ ಸರ್ಕಾರವು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಮಂಡಳಿಯನ್ನ 1956ರಲ್ಲಿ ಅದು ಸ್ಥಾಪಿಸಿತು. ನೂಲಿನಿಂದ ಬಟ್ಟೆ ಅಂತ ಹೇಳ್ತೀವಿ. ನೋಡಿ, ನೂಲಿನಿಂದ ಬಟ್ಟೆಯನ್ನು ತಯಾರಿಸುವ ಹಲವಾರು ವಿಧಾನಗಳನ್ನ ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ನೇಯುವುದು, ಹೆಣೆಯುವುದು, ಇವೆರಡು ಏನಿದೆ ಪ್ರಮುಖ ವಿಧಾನಗಳು. ಅದರಲ್ಲಿ ನೇಯುವುದು ಅಂತ ನೋಡ್ತಾ ಹೋದ್ರೆ 2 ಗುಂಪುಗಳ ನೂಲುಗಳನ್ನ ಒಟ್ಟಿಗೆ ಜೋಡಿಸಿ ಬಟ್ಟೆ ತಯಾರಿಸುವ ಕ್ರಿಯೆಯನ್ನ ನಾವು ವೀವಿಂಗ್ ಅಂದ್ರೇನು, ನೇಯುವುದು ಅಂತ ಹೇಳ್ತೀವಿ. ನೇಯುವುದು ಅಂದ್ರೆ ಏನು, 2 ಗುಂಪುಗಳ ನೂಲುಗಳನ್ನ ಒಟ್ಟಿಗೆ ಜೋಡಿಸಿ ಬಟ್ಟೆ ತಯಾರಿಸ್ತಕ್ಕಂಥ ಕ್ರಿಯೆ. ಇದೇ ರೀತಿ ಒಂದು ಬಟ್ಟೆಯನ್ನು ತಯಾರಿಸೋದಕ್ಕೆ 2 ವಿಧದ ನೂಲುಗಳನ್ನ ನೇಯಲಾಗುತ್ತೆ. ಬಟ್ಟೆಯ ನೇಯ್ಗೆಯನ್ನ ಮಗ್ಗಗಳ ಮೇಲೆ ಮಾಡಲಾಗುತ್ತೆ. ಅದನ್ನ ನಾವು ಲೂಮ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಉಡುಪಿನ ಇತಿಹಾಸ, ಉಡುಪು ಮೀನ್ಸ್ ಬಟ್ಟೆಗಳ ಆ ಒಂದು ಇತಿಹಾಸ ನೋಡೋದಾದ್ರೆ, ಪ್ರಾಚೀನ ಕಾಲದಲ್ಲಿ ಜನರು ತಮ್ಮ ದೇಹವನ್ನು ಮುಚ್ಚಿಕೊಳ್ಳೋದಕ್ಕೆ ಮರಗಳ ತೊಗಟೆ ಮತ್ತು ದೊಡ್ಡ ಎಲೆಗಳು ಅಥವಾ ಪ್ರಾಣಿಗಳ ಚರ್ಮ ಮತ್ತು ತುಪ್ಪಟಗಳನ್ನ ಬಳಸ್ತಾ ಇದ್ರು ಅನ್ನುವಂಥದ್ದು ಇತಿಹಾಸ. ಭಾರತದಲ್ಲಿ ನಮ್ಮ ಪೂರ್ವಜರು ಗಂಗಾ ನದಿಯ ತೀರ ಪ್ರದೇಶದ ಹತ್ತಿರ ಬೆಳೆದಿರುವಂತಹ ಹತ್ತಿಯಿಂದ ತಯಾರಿಸಿದ ಬಟ್ಟೆಗಳನ್ನ ಧರಿಸ್ತಾ ಇದ್ರು. ಅಗಸೆ ಅಂದ್ರೇನು, ಫ್ಲಾಕ್ಸ್ ಅಂತ ಹೇಳ್ತೀವಿ. ಫ್ಲಾಕ್ಸ್ ಸೀಡ್ಸ್ ಅನ್ನ ಅಗಸೆ ಬೀಜಗಳು ಅಂತ ಹೇಳ್ತೀವಿ. ಅಗಸೆಯೂ ಕೂಡ ನೈಸರ್ಗಿಕ ನಾರುಗಳನ್ನು ಕೊಡುವಂತಹ ಸಸ್ಯ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡಿ, ಅಗಸೆ ಏನಿದೆ ಇದು ಕೂಡ ನೈಸರ್ಗಿಕ ನಾರನ್ನ ಕೊಡುವಂತಹ ಸಸ್ಯ ಆಗಿದೆ. ಪ್ರಾಚೀನ ಈಜಿಪ್ಟ್ ನಲ್ಲಿ ನೈಲ್ ನದಿಯ ಸಮೀಪ ಹತ್ತಿ ಹಾಗೂ ಅಗಸೆಯನ್ನ ಬೆಳೀತಾ ಇದ್ರು. ಇಲ್ಲಿ ಹಿಂದಿನ ಕಾಲದಲ್ಲಿ
ಇತಿಹಾಸ. ಓಕೆ, ಅವುಗಳನ್ನ ಬಟ್ಟೆಗಳ ತಯಾರಿಕೆಗೆ ಬಳಸ್ತಾ ಇದ್ರು. ಆ ದಿನಗಳಲ್ಲಿ ಹೊಲಿಗೆ ಬಗ್ಗೆ ತಿಳಿದಿರ್ಲಿಲ್ಲ ಯಾರಿಗೂ, ಆಯ್ತಾ. ಸೊ ಒಟ್ಟಾರೆಯಾಗಿ ಇದ್ರ ಸಾರಾಂಶವನ್ನ ನಾವು ನೋಡೋದಾದ್ರೆ, ಉಡುಪಿನ ಬಟ್ಟೆಗಳಲ್ಲಿ ವೈವಿಧ್ಯತೆ ಇದೆ. ಉದಾಹರಣೆಗಳಿಗೆ ಹತ್ತಿ, ರೇಷ್ಮೆ, ಉಣ್ಣೆ, ಪಾಲಿಯೆಸ್ಟರ್. ಇನ್ನು ಬಟ್ಟೆಗಳು ನೂಲುಗಳಿಂದ ಆಗಿದ್ರೆ ನೂಲುಗಳು ನಾರುಗಳಿಂದ ಆಗಿದೆ. ನೋಡಿ, ಬಟ್ಟೆಗಳು ನೂಲಿನಿಂದ ಆದ್ರೆ ಆ ನೂಲುಗಳೆಲ್ಲ ನಾರುಗಳಿಂದ ಆಗಿದೆ. ನಾರುಗಳು ನೈಸರ್ಗಿಕ ಅಥವಾ ಸಂಶ್ಲೇಷಿತ ಆಗಿರುತ್ತೆ. ಹತ್ತಿ, ಉಣ್ಣೆ, ರೇಷ್ಮೆ, ಸೆಣಬು ಇವುಗಳು ನೈಸರ್ಗಿಕ ನಾರುಗಳು. ಹಾಗೆ ನೈಲಾನು, ಪಾಲಿಸ್ಟರ್ ಇವೆಲ್ಲ ಏನು ಸಂಶ್ಲೇಷಿತ ನಾರುಗಳಿಗೆ ಉದಾಹರಣೆ. ಹತ್ತಿ ಮತ್ತು ಸೆಣಬಿನ ನಾರುಗಳು ಸಸ್ಯಗಳಿಂದ ದೊರೆಯುತ್ತವೆ. ನಾರಿನಿಂದ ನೂಲನ್ನು ತಯಾರಿಸುವ ಕ್ರಿಯೆಯನ್ನ ನೂಲುವುದು ಅಂತ ಕರೀತಾರೆ. ನಾರಿನಿಂದ ನೂಲನ್ನು ತಯಾರಿಸುವಂತಹ ಕ್ರಿಯೆಯನ್ನ ಅಥವಾ ವಿಧಾನವನ್ನ ನೂಲುವುದು ಅಂತ ಕರೀತಾರೆ. ಇನ್ನು ಮುಂದಿನ ಅಧ್ಯಾಯ ಪದಾರ್ಥಗಳನ್ನ ಗುಂಪುಗಳಾಗಿ ವರ್ಗೀಕರಿಸುವುದು ಅಂತ. ಓಕೆ, ಪದಾರ್ಥಗಳನ್ನ ಗುಂಪುಗಳಾಗಿ ವರ್ಗೀಕರಿಸುವುದು. ಪದಾರ್ಥಗಳ ಗುಣಗಳನ್ನ ನಾವು ಮೊದಲನೇದಾಗಿ ನೋಡ್ಬೇಕಾಗುತ್ತೆ. ಹೊರ ಸ್ವರೂಪ, ಅದು ಎಷ್ಟು ಮಟ್ಟಿಗೆ ಕಠಿಣತೆಯನ್ನ ಒಳಗೊಂಡಿದೆ. ಕರಗುವಿಕೆ ಅಥವಾ ಅದರ ಕರಗದಿರುವಿಕೆ. ವಸ್ತುಗಳು ನೀರಿನಲ್ಲಿ ತೇಲುತ್ತಾ ಅಥವಾ ಮುಳುಗುತ್ತಾ ಅನ್ನೋದು ನೋಡ್ಬೇಕಾಗುತ್ತೆ. ಪಾರದರ್ಶಕನ, ಅಪಾರದರ್ಶಕನ ಮತ್ತು ಅಥವಾ ಅರೆ ಪಾರದರ್ಶಕನ ಅಂತ ನೋಡ್ಬೇಕಾಗುತ್ತೆ. ಇದರ ಒಂದು ಸಾರಾಂಶ ಏನು ಅಂತ ಹೇಳಿದ್ರೆ, ನಮ್ಮ ಸುತ್ತ ಇರುವಂತಹ ವಸ್ತುಗಳು ಹಲವಾರು ರೀತಿಯ ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ, ಹೌದಲ್ವಾ. ಅದರಲ್ಲಿ ಕೆಲವೊಂದು ಸಾಮಗ್ರಿಗಳು ಮೇಲ್ನೋಟಕ್ಕೆ ಹೊಳಪನ್ನ ಹೊಂದಿರ್ತವೆ. ಅದೇ ತರ ಉಳಿದವುಗಳಿಗೆ ಹೊಳಪು ಇರೋದಿಲ್ಲ, ಹೌದಲ್ವಾ. ಕೆಲವು ಒರಟಾಗಿದ್ರೆ ಕೆಲವು ನಯವಾಗಿರ್ತವೆ. ಅದೇ ತರ ಕೆಲವೊಂದು ಪದಾರ್ಥಗಳು ಕಠಿಣವಾಗಿದ್ರೆ ಇನ್ ಕೆಲವು ತುಂಬಾ ಮೃದು ಸ್ವಭಾವದಿಂದ ಇರ್ತವೆ. ಕೆಲವು ಪದಾರ್ಥಗಳು ನೀರಿನಲ್ಲಿ ಕರಗಿದ್ರೆ ಇನ್ ಕೆಲವು ತೇಲ್ತವೆ, ಇನ್ ಕೆಲವು ಕರುಗ್ತವೆ, ಹೌದಲ್ವಾ. ಗಾಜಿನಂತಹ ಕೆಲವು ಪದಾರ್ಥಗಳು ಪಾರದರ್ಶಕವಾಗಿ ಇರುವಂತದ್ದು. ಅದೇ ಮರ, ಲೋಹದಂತಹ ಇನ್ನಿತರ ಪದಾರ್ಥಗಳು ಅಪಾರದರ್ಶಕವಾಗಿ ಇರುವಂತದ್ದು. ಕೆಲವು ಪದಾರ್ಥಗಳು ಅರೆ ಪಾರದರ್ಶಕ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಪೇಪರ್ಗೆ ಒಂದು ಎಣ್ಣೆ ಹಾಕಿ ಎಣ್ಣೆ ಜಿಡ್ಡತ್ತಿದ್ರೆ ಅದನ್ನ ಇಟ್ಕೊಂಡ್ರೆ ಅದನ್ನ ಅರೆ ಪಾರದರ್ಶಕ ಅಂತ ಹೇಳ್ತೀವಿ. ಸೊ ಪದಾರ್ಥಗಳಲ್ಲಿನ ಗುಣಗಳ ಸಾಮ್ಯತೆ ಮತ್ತು ವ್ಯತ್ಯಾಸಗಳ ಆಧಾರದ ಮೇಲೆ ಅವುಗಳನ್ನ ನಾವು ಗುಂಪು ಮಾಡ್ತಾ ಹೋಗ್ತೀವಿ. ಓಕೆ, ಅಷ್ಟೇ ಈ ಒಂದು ಪಾಠದ ಒಂದು ಸಾರಾಂಶ ಆಗಿತ್ತು. ಓಕೆ, ಈಗ ಮುಂದಿನ ಚಾಪ್ಟರ್ ಪದಾರ್ಥಗಳನ್ನ ಬೇರ್ಪಡಿಸುವ ವಿಧಾನ ಯಾವ್ಯಾವು ನೋಡಿ. ಕೈಯಿಂದ ಆರಿಸೋದ್ರ ಮುಖಾಂತರ ಬೇರ್ಪಡಿಸ್ತಾರೆ, ಬಡಿಯೋದ್ರ ಮುಖಾಂತರ ಬೇರ್ಪಡಿಸ್ತಾರೆ, ತೂರೋದ್ರ ಮುಖಾಂತರ ಬೇರ್ಪಡಿಸ್ತಾರೆ, ಜರಡಿ ಹಿಡಿಯೋದ್ರ ಮೂಲಕ ಬೇರ್ಪಡಿಸ್ತಾರೆ, ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ, ಬಸಿಯುವಿಕೆ ಮತ್ತೆ ಸೋಸುವಿಕೆ ಅಂತ ಹೇಳ್ತೀವಿ. ಅಂದ್ರೆ ನೀರನ್ನ ಹಾಕಿದಾಗ ಮಿಶ್ರಣದಲ್ಲಿ ಇರುವಂತಹ ಭಾರವಾದ ಘಟಕ ತಳಭಾಗದಲ್ಲಿ ಉಳಿಯುತ್ತೆ. ಓಕೆ, ಈ ರೀತಿ ಭಾರವಾದ ಘಟಕ ತಳಭಾಗದಲ್ಲಿ ಉಳಿಯುವ ಕ್ರಿಯೆಯನ್ನ ಗುರುತ್ವ ಬಲದಿಂದ ನಾವು ಅದನ್ನ ಬೇರ್ಪಡಿಸ್ತೀವಿ. ಅದನ್ನೇ ನಾವು ಸೆಡಿಮೆಂಟೇಶನ್ ಅಂತ ಹೇಳಿ ಕರಿತೀವಿ. ಇನ್ನು ನೀರನ್ನ ಇವಾಗ ಫಾರ್ ಎಕ್ಸಾಂಪಲ್ ಧೂಳು ಮಿಶ್ರಿತ ನೀರನ್ನ ತೆಗೆಯುವಂತಹ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ, ಡಿಕ್ಯಾಂಟೇಶನ್ ಅಂತ ಕರಿತೀವಿ. ಓಕೆ, ಕೆಲವೊಂದ್ಸತಿ ಡಿಕ್ಯಾಂಟೇಶನ್ ಅನ್ನ ಫಿಲ್ಟ್ರೇಷನ್ ಅಂತ ಕೂಡ ಕರೆಯೋದುಂಟು. ಆಮೇಲೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಆವೀಕರಣ, ಮೀನ್ಸ್ ಎವಾಪರೇಷನ್. ಇದು ಕೂಡ ಬೇರ್ಪಡಿಸುವಂತಹ ವಿಧಾನ. ಇದರ ಒಂದು ಒಟ್ಟಾರೆ ಸಾರಾಂಶವನ್ನ ನೋಡೋದಾದ್ರೆ, ಕೈಯಿಂದ ಆರಿಸುವಿಕೆ, ತೂರುವಿಕೆ, ಜರಡಿ ಹಿಡಿಯುವಿಕೆ, ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ, ಬಸಿಯುವಿಕೆ ಮತ್ತು ಸೋಸುವಿಕೆ ಇವುಗಳು ಪದಾರ್ಥಗಳನ್ನ ಅವುಗಳ ಮಿಶ್ರಣದಿಂದ ಬೇರ್ಪಡಿಸುವಂತಹ ವಿಧಾನಗಳಾಗಿದೆ. ಇನ್ನು ಧಾನ್ಯಗಳಲ್ಲಿ ಹೊಟ್ಟು ಮತ್ತು ಕಲ್ಲುಗಳು ಇದ್ರೆ ಅವುಗಳನ್ನು ಕೂಡ ನಾವು ಕೈಯಿಂದ ಆರಿಸಿ ಬೇರ್ಪಡಿಸಬಹುದು. ಇವಾಗ ಎಕ್ಸಾಂಪಲ್, ಇವಾಗ ಅಕ್ಕಿನ ಕ್ಲೀನ್ ಮಾಡೋದು ಹೆಂಗೆ, ಮನೆಯಲ್ಲಿ ಒಂದ್ ಲೋಟ ಅಕ್ಕಿ ಇಟ್ಟು ಮಾಡ್ತಿದ್ದಾರೆ ಅಂತ ಅಂದ್ರೆ ಅದು ಕ್ಲೀನ್ ಮಾಡಿಲ್ಲ ಅಂದ್ರೆ ಕೈಯಲ್ಲೇ ಮರದಲ್ಲಿ ಹಾಕೊಂಡು ಏನಾದ್ರೂ ಕಲ್ಲು ಅದು ಇದು ಇದ್ರೆ ಕೈಯಿಂದಾನೇ ಬೇರ್ಪಡಿಸ್ತಾರೆ, ಹೌದಲ್ವಾ. ಸೊ ಧಾನ್ಯಗಳ ಭಾರವಾದ ಬೀಜಗಳಿಂದ ಹಗುರವಾದ ಹೊಟ್ಟನ್ನು ತೂರುವಿಕೆ ವಿಧಾನದಿಂದ ಬೇರ್ಪಡಿಸ್ತಾರೆ. ಅಂದ್ರೆ ಧಾನ್ಯಗಳ ಭಾರವಾದ ಬೀಜಗಳಿಂದ ಹಗುರವಾದ ಹೊಟ್ಟನ್ನು ಈಗ ತೂರಿದ್ರೆ ಏನಾಗುತ್ತೆ, ಹಗುರವಾದ ಹೊಟ್ಟು ಏನಿರುತ್ತೆ ಅದು ಹೊರಗಡೆ ಹೋಗುತ್ತೆ. ಸೊ ಈ ರೀತಿ ಬೇರ್ಪಡಿಸ್ತಾರೆ. ಆಮೇಲೆ ಜರಡಿ ಹಿಡಿಯುವಿಕೆ ಮತ್ತು ಸೋಸುವಿಕೆ ಕ್ರಿಯೆಗಳಲ್ಲಿ ಮಿಶ್ರಣದಲ್ಲಿರುವಂತಹ ಕಣಗಳ ಗಾತ್ರ ವ್ಯತ್ಯಾಸವನ್ನ ಬಳಸಿ, ಅಂದ್ರೆ ಮಿಶ್ರಣ ಗಾತ್ರಗಳ ವ್ಯತ್ಯಾಸವನ್ನ ಬಳಸಿ ಅವುಗಳನ್ನ ಬೇರ್ಪಡಿಸ್ತಾರೆ. ಮರಳು ಮತ್ತು ನೀರಿನ ಮಿಶ್ರಣದಲ್ಲಿ ಮರಳಿನ ಭಾರವಾದ ಕಣಗಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತೆ ಮತ್ತು ಬಸಿಯುವಿಕೆಯಿಂದ ನೀರನ್ನ ನಾವು ಬೇರ್ಪಡಿಸಬಹುದು. ಇನ್ನು ಕರಗದೆ ಇರುವಂತಹ ಘನ ಮತ್ತು ಒಂದು ದ್ರವ ಮಿಶ್ರಣದಲ್ಲಿ ಘಟಕಗಳನ್ನ ಬೇರ್ಪಡಿಸೋದಕ್ಕೆ ಸೋಸುವಿಕೆಯನ್ನ ಬಳಸಬಹುದು. ಇನ್ನು ದ್ರವವು ಅದರ ಆವಿಯಾಗಿ ಪರಿವರ್ತನೆ ಆಗುವುದನ್ನ ಆವೀಕರಣ ಅಂತ ಹೇಳಿ ಕರೀತಾರೆ. ದ್ರವದಲ್ಲಿ ಕರಗಿರುವ ಘನವನ್ನ ಬೇರ್ಪಡಿಸಲು ಆವೀಕರಣವನ್ನ ಬಳಸ್ತಾರೆ. ಯಾವ ದ್ರಾವಣದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನ ಕರಗಿಸಲು ಸಾಧ್ಯವಿಲ್ವೋ ಅದನ್ನ ಪರ್ಯಾಪ್ತ ದ್ರಾವಣ ಅಂತ ಹೇಳಿ ಕರೀತಾರೆ. ಏನಿದು ಪರ್ಯಾಪ್ತ ದ್ರಾವಣ ಅಂತ ಹೇಳಿದ್ರೆ, ಇನ್ನು ಅಂದ್ರೆ ಒಂದು
ಒಂದ್ ಸರ್ಟೈನ್ ಅಮೌಂಟ್ ಅಷ್ಟು ಮಾತ್ರ ಒಂದು ಪದಾರ್ಥವನ್ನ ಹಿಡ್ಸೋದಕ್ಕೆ ಸಾಧ್ಯ. ಇಫ್ ಸಪೋಸ್ ಅದಕ್ಕಿಂತ ನಾವು ಜಾಸ್ತಿ ಹಾಕಿದ್ವಿ ಆ ದ್ರಾವಣಕ್ಕೆ ಅಂತ ಹೇಳಿದ್ರೆ ಅದು ಅದನ್ನ ಕರಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ನಾವು ಪರ್ಯಾಪ್ತ ದ್ರಾವಣ ಅಂತ ಹೇಳಿ ಕರಿತೀವಿ. ಈಗ ಮುಂದಿನ ಒಂದು ಪಾಠ ಯಾವುದು? ನಮ್ಮ ಸುತ್ತಲಿನ ಬದಲಾವಣೆಗಳು. ನಮ್ಮ ಸುತ್ತಲಿನ ಬದಲಾವಣೆಗಳು ಅಂದ್ರೆ ಏನು ನೋಡಿ? ಕುಗ್ಗುವುದು, ಆವಿಯಾಗುವುದು, ಹಿಗ್ಗುವುದು, ದ್ರವಿಸುವುದು, ಇವು ನಮ್ಮ ಸುತ್ತಲಿನಲ್ಲಿ ಆಗುವಂತಹ ಬದಲಾವಣೆಗಳು. ಇದರ ಸಾರಾಂಶ ನೋಡೋದಾದ್ರೆ ಕೆಲವು ಬದಲಾವಣೆಗಳನ್ನ ಪರಾವರ್ತಗೊಳಿಸಬಹುದು, ಕೆಲವು ಪರಾವರ್ತಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ಪದಾರ್ಥವನ್ನ ಕಾಯಿಸೋದ್ರಿಂದ ಅಥವಾ ಅದನ್ನ ಬೇರೆ ಪದಾರ್ಥದೊಂದಿಗೆ ಬೆರೆಸೋದ್ರಿಂದ ಬದಲಾವಣೆ ಉಂಟಾಗೋದನ್ನ ನಾವು ಸುತ್ತಮುತ್ತಲಿನ ವಾತಾವರಣದಲ್ಲಿ ನಾವು ನೋಡ್ಬೋದು. ಓಕೆ, ಇನ್ನು 7ನೇ ಒಂದು ಅಧ್ಯಾಯ ಸಸ್ಯಗಳನ್ನ ತಿಳಿಯುವುದು. ಇದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಗಿಡಮೂಲಿಕೆಗಳು, ಪೊದೆಗಳು, ಮರಗಳು. ಆಯ್ತಾ? ಗಿಡಮೂಲಿಕೆಗಳು ಅಂತ ಹೇಳಿದ್ರೆ ನಾವು ಹರ್ಬ್ಸ್ ಅಂತ ಕರಿತೀವಿ. ಪೊದೆಗಳು ಅಂತ ಹೇಳಿದ್ರೆ ಶ್ರಬ್ಸ್ ಅಂತ ಕರಿತೀವಿ. ಇದು ಶ್ರಬ್. ಓಕೆ, ಆಮೇಲೆ ಮರಗಳು ಅಂತ ಹೇಳಿದ್ರೆ ಟ್ರೀಸ್ ಅಂತ ಹೇಳಿ ಕರಿತೀವಿ. ಸೊ ಹಸಿರು ಮತ್ತು ಮೃದು ಕಾಂಡಗಳಿರುವ ಸಸ್ಯಗಳನ್ನ ಗಿಡಮೂಲಿಕೆಗಳು ಅಂತ ಕರೆದ್ರೆ ಸಾಮಾನ್ಯವಾಗಿ ಅವು ಗಿಡ್ಡವಾಗಿದ್ದು ಕಡಿಮೆ ರೆಂಬೆಗಳನ್ನ ಒಳಗೊಂಡಿರ್ತವೆ. ಅವನ್ನ ನಾವು ಹರ್ಬ್ಸ್ ಅಂತ ಹೇಳಿ ಕರಿತೀವಿ. ಕೆಲವು ಸಸ್ಯಗಳು ಕಾಂಡದ ಬುಡದ ಹತ್ತಿರ ರೆಂಬೆಗಳನ್ನ ಬೆಳೆಸಿರ್ತವೆ. ಕಾಂಡ ಗಟ್ಟಿ ಇರುತ್ತೆ, ಆದ್ರೆ ತುಂಬಾ ದಪ್ಪ ಇರೋದಿಲ್ಲ. ಈ ರೀತಿಯ ಸಸ್ಯಗಳನ್ನ ನಾವು ಪೊದೆಗಳು ಅಂತ ಹೇಳಿ ಕರಿತೀವಿ. ಕೆಲವು ಸಸ್ಯಗಳು ತುಂಬಾ ಎತ್ತರವಾಗಿರ್ತವೆ. ಅವುಗಳ ಕಾಂಡ ತುಂಬಾ ಗಟ್ಟಿ ಮತ್ತು ದಪ್ಪ ಇರುತ್ತೆ. ನೆಲದಿಂದ ಅತಿ ಎತ್ತರದಲ್ಲಿರುತ್ತೆ. ಕಾಂಡದ ಮೇಲ್ಭಾಗದಲ್ಲಿ ರೆಂಬೆಗಳು ಇರ್ತವೆ. ಅವುಗಳನ್ನ ನಾವೇನಂತ ಕರಿತೀವಿ? ಮರಗಳು ಅಂತ ಹೇಳಿ ಕರಿತೀವಿ. ದುರ್ಬಲ ಕಾಂಡವಿರುವ, ನೇರವಾದ, ನಿಲ್ಲಲಾಗದ ಮತ್ತು ನೆಲದ ಮೇಲೆ ಹರಡುವ ಸಸ್ಯಗಳನ್ನ ನೆಲಬಳ್ಳಿಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಏನು? ಕ್ರೀಪರ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಆಧಾರವನ್ನ ಪಡೆದು ಹತ್ತುವ ಕೆಲವು ಸಸ್ಯಗಳನ್ನ ಬಳ್ಳಿಗಳು ಮೀನ್ಸ್ ಕ್ಲೈಂಬರ್ಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಇನ್ನು ಎಲೆಗಳು, ಎಲೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲೆಯ ಭಾಗವನ್ನ ಎಲೆ ತೊಟ್ಟು ಅಂತ ಹೇಳಿ ಕರಿತೀವಿ. ನೋಡಿ ಎಲೆ ಭಾಗವನ್ನ ನಾವು ಪಿಟಿಯೋಲ್ ಅಂತ ಹೇಳಿ ಇದನ್ನ ಕರಿತೀವಿ. ಅಂದ್ರೆ ಏನು? ಪಿಟಿಯೋಲ್ ಅಂತ ಹೇಳಿ ಕರಿತೀವಿ. ಅಗಲವಾದ ಹಸುರಾದ ಎಲೆಯ ಭಾಗವನ್ನ ಲ್ಯಾಮಿನಾ ಅಂತ ಕರಿತೀವಿ. ಈ ಒಂದು ಸರ್ಫೇಸ್ ಏನಿದೆಯಲ್ಲ ಇದನ್ನ ಲ್ಯಾಮಿನಾ ಅಂತ ಹೇಳಿ ಕರಿತೀವಿ. ಎಲೆಯ ಮೇಲಿರುವ ಈ ಗೆರೆಗಳನ್ನ ಎಲೆಯ ಸಿರೆಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಇದನ್ನ. ಓಕೆ, ಎಲೆಯ ಮಧ್ಯಭಾಗದಲ್ಲಿ ಒಂದು ದಪ್ಪ ಸಿರೆಯನ್ನ ಮಧ್ಯ ಸಿರೆ ಅಂತ ಕರಿತೀವಿ. ಅಂದ್ರೇನು? ಇದನ್ನ ನಾವು ಇದು ಏನಿದೆ ಇದನ್ನ ಮಿಡ್ ರಿಬ್ ಅಂತ ಹೇಳಿ ಕರಿತೀವಿ. ಓಕೆ, ಮಿಡ್ ರಿಬ್ ಅಂತ ಹೇಳಿ ಕರಿತೀವಿ. ಸೊ ಎಲೆಯ ಮಧ್ಯಭಾಗದಲ್ಲಿ ಇರೋದನ್ನ ನಾವು ಅದು ಏನದು ಮಿಡ್ ರಿಬ್ ಅಂತ ಹೇಳಿ ಕರಿತೀವಿ. ಇನ್ನು ಈ ಸಿರೆಗಳು ಎಲೆಯಲ್ಲಿ ಮೂಡಿಸಿದ ವಿನ್ಯಾಸವನ್ನು ಎಲೆಯ ಸಿರಾ ವಿನ್ಯಾಸ ಅಂತ ಹೇಳಿ ಕರಿತೀವಿ. ಅದನ್ನ ಲೀಫ್ ವೆನೇಷನ್ ಅಂತ ಹೇಳಿ ಕರಿತೀವಿ. ಸೊ ಮಧ್ಯ ಸಿರೆಯ ಎರಡೂ ಕಡೆ ಬಲೆಯ ರೀತಿಯ ವಿನ್ಯಾಸವಿದ್ರೆ ಇದು ಜಾಲಿಕ ಸಿರಾ ವಿನ್ಯಾಸ. ಅಂದ್ರೆ ಏನು? ರೆಟಿಕ್ಯುಲೇಟ್ ವೆನೇಷನ್. ಯಾವ ರೀತಿ ಇದ್ರೆ ಎರಡೂ ಕಡೆ ಬಲೆಯ ರೀತಿಯ ವಿನ್ಯಾಸ ಇದ್ರೆ, ಎರಡೂ ಕಡೆ ಇದ್ರೆ ಅದನ್ನ ರೆಟಿಕ್ಯುಲೇಟ್ ಅಂತ ಹೇಳಿ ಕರಿತೀವಿ. ಹುಲ್ಲಿನ ಎಲೆಗಳಲ್ಲಿ ಒಂದಕ್ಕೊಂದು ಸಮಾಂತರವಾಗಿರುವಂತಹ ಸಿರೆಗಳನ್ನ ಸಮಾಂತರ ಸಿರಾ ವಿನ್ಯಾಸ ಅಂತ ಹೇಳ್ತೀವಿ. ಅಂದ್ರೇನು? ಪ್ಯಾರಲಲ್ ವೆನೇಷನ್ ಅಂತ ಹೇಳಿ. ಅದನ್ನ ನೀವು ಮುಂದಿನ ಒಂದು ವಿಡಿಯೋಸ್ ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಓಕೆ, ವಿತ್ ಫಿಗರ್ ನೋಡಿ. ಅಂದ್ರೆ ಪ್ಯಾರಲಲ್ ವೆನೇಷನ್, ರೆಟಿಕ್ಯುಲೇಟ್ ವೆನೇಷನ್ ಅಂತ ಹೇಳಿ. ಓಕೆ, ಆಮೇಲೆ ನೀರು ಆವಿಯ ರೂಪದಲ್ಲಿ ಎಲೆಗಳಿಂದ ಆಚೆ ಬರುತ್ತೆ. ಈ ಪ್ರಕ್ರಿಯೆನ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಸಸ್ಯಗಳು ಈ ಪ್ರಕ್ರಿಯೆಯ ಮೂಲಕ ಬಹಳಷ್ಟು ನೀರನ್ನು ಗಾಳಿಗೆ ಬಿಡುಗಡೆ ಮಾಡ್ತವೆ. ಎಲೆಗಳು ಸೂರ್ಯನ ಬೆಳಕಿನಲ್ಲಿ ಮತ್ತು ಅವುಗಳಲ್ಲಿರುವ ಹಸಿರು ಬಣ್ಣದ ಪದಾರ್ಥದ ಸಹಾಯದಿಂದ ಆಹಾರವನ್ನ ತಯಾರಿಸ್ತವೆ. ಇದಕ್ಕಾಗಿ ಅವು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸ್ಕೊಳ್ತವೆ. ಈ ಪ್ರಕ್ರಿಯೆನ ನಾವು ದ್ಯುತಿ ಸಂಶ್ಲೇಷಣೆ ಅಂದ್ರೇನು? ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಇನ್ನು ಬೇರು, ಇವುಗಳ ವಿಷಯಕ್ಕೆ ಬಂದ್ರೆ ಬೇರುಗಳಲ್ಲಿ ಪ್ರಧಾನ ಬೇರನ್ನ ನಾವು ತಾಯಿ ಬೇರು ಅಂತ ಹೇಳಿ ಕರಿತೀವಿ. ನೋಡಿ, ಇದು ಇವಾಗ ಪ್ರಧಾನ ಬೇರನ್ನ ನಾವೇನಂತ ಕರಿತೀವಿ? ಟ್ಯಾಪ್ ರೂಟ್ ಅಂತ ಹೇಳಿ ಕರಿತೀವಿ. ಸಣ್ಣ ಬೇರುಗಳನ್ನ ಲ್ಯಾಟ್ರಲ್ ರೂಟ್ಸ್ ಅಂತ ಹೇಳಿ ಕರಿತೀವಿ. ಈ ಸಣ್ಣದನ್ನ ನಾವು ಲ್ಯಾಟ್ರಲ್ ರೂಟ್ಸ್ ಅಂತ ಹೇಳಿ ಕರಿತೀವಿ. ಬೇರುಗಳು ಒಂದೇ ರೀತಿ ಇರುತ್ತೆ ಮತ್ತು ಇವುಗಳನ್ನ ತಂತು ಬೇರುಗಳು ಅಂತ ಹೇಳಿ ಕರಿತೇವೆ. ಆಮೇಲೆ ನೀರು ಮತ್ತು ಖನಿಜಗಳನ್ನ, ಅದೇ ಫೈಬ್ರಸ್ ಅಂತ ಹೇಳಿದ್ರೆ ಫೈಬ್ರಸ್ ರೂಟ್.
ಓಕೆ. ನೀರು ಮತ್ತು ಖನಿಜಗಳನ್ನ ಬೇರುಗಳು ಮಣ್ಣಿನಿಂದ ಹೀರುತ್ತವೆ. ಕಾಂಡವು ಎಲೆಗಳಿಗೆ ಮತ್ತು ಸಸ್ಯದ ಇತರ ಭಾಗಗಳಿಗೆ ಸಾಗಿಸುತ್ತೆ. ಕ್ಯಾರೆಟ್, ಮೂಲಂಗಿ, ಸಿಹಿಗೆಣಸು, ಆಮೇಲೆ ಮೂಲಂಗಿ, ಸಿಹಿ ಮೂಲಂಗಿ, ಆಮೇಲೆ ಮರಗೆಣಸು ಆಹಾರ ಸಂಗ್ರಹವಾಗಿರುವ ಸಸ್ಯದ ಅನೇಕ ಭಾಗಗಳನ್ನ ಕೂಡ ನಾವು ಸೇವಿಸ್ತಾ ಇದ್ವಿ. ಸೊ ಒಟ್ಟಾರೆ ಇದರ ಸಾರಾಂಶವನ್ನ ನೋಡೋದಾದ್ರೆ, ಸಸ್ಯಗಳ ಎತ್ತರ, ಕಾಂಡಗಳು ಮತ್ತು ರೆಂಬೆಗಳ ಆಧಾರದ ಮೇಲೆ ಸಾಮಾನ್ಯವಾಗಿ ಅವುಗಳನ್ನ ಗಿಡಮೂಲಿಕೆ, ಪೊದೆ ಮತ್ತು ಮರಗಳನ್ನಾಗಿ ನಾವು ಗುಂಪು ಮಾಡ್ತೀವಿ. ಎಲೆ, ಪುಷ್ಪ, ಹಣ್ಣುಗಳು ಕಾಂಡದಲ್ಲಿ ಇರ್ತವೆ. ಸಾಮಾನ್ಯವಾಗಿ ಎಲೆಯಲ್ಲಿ ಎಲೆಯ ತೊಟ್ಟು ಮತ್ತು ಒಂದು ಪತ್ರಪಟಲ ಇರುತ್ತೆ. ಎಲೆಯ ಮೇಲಿರುವ ಸಿರೆಗಳ ನಮೂನೆಯನ್ನ ಸಿರಾವಿನ್ಯಾಸ ಅಂತ ಕರಿತೀವಿ. ಜಾಲಿಕಾರೂಪ ಸಿರಾವಿನ್ಯಾಸ ಅಥವಾ ಸಮಾಂತರ ಸಿರಾವಿನ್ಯಾಸ ಕೂಡ ಇರಬಹುದು. ಎಲೆಗಳು ಬಾಷ್ಪ ವಿಸರ್ಜನೆ ಎಂಬ ಪ್ರಕ್ರಿಯೆ ಮೂಲಕ ನೀರಾವಿಯನ್ನ ಆಚೆ ಹಾಕ್ತವೆ. ಸೂರ್ಯನ ಬೆಳಕಿನ ಇರುವಿಕೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ದ್ಯುತಿ ಸಂಶ್ಲೇಷಣೆ ಎನ್ನುವ ಕ್ರಿಯೆಯ ಮೂಲಕ ಹಸಿರು ಎಲೆಗಳು ಆಹಾರವನ್ನ ತಯಾರಿಸ್ತವೆ. ನೀರು ಮತ್ತು ಖನಿಜಾಂಶಗಳನ್ನ ಬೇರುಗಳು ಮಣ್ಣಿನಿಂದ ಹೀರುತ್ತವೆ ಹಾಗೂ ಸಸ್ಯವನ್ನ ಮಣ್ಣಿನಲ್ಲಿ ದೃಢವಾಗಿ ಏನ್ ಮಾಡ್ತಾ ಹೋಗುತ್ತೆ, ಹಿಡಿದಿಟ್ಕೊಳ್ಳುತ್ತೆ. ಇನ್ನು ಬೇರುಗಳಲ್ಲಿ ಮುಖ್ಯವಾಗಿ ಎರಡು ಬಗೆ ನಾವು ನೋಡ್ತೀವಿ. ಒಂದು ತಾಯಿ ಬೇರು, ಇನ್ನೊಂದು ತಂತು ಬೇರು. ಎಲೆಗಳಲ್ಲಿ ಜಾಲಿಕಾರೂಪ ಸಿರಾವಿನ್ಯಾಸವಿರುವ ಸಸ್ಯಗಳಲ್ಲಿ ತಾಯಿ ಬೇರುಗಳು ಇರ್ತವೆ. ಆದ್ರೆ ಎಲೆಗಳಲ್ಲಿ ಸಮಾನಾಂತರ ಸಿರಾವಿನ್ಯಾಸವಿರುವ ಸಸ್ಯಗಳಲ್ಲಿ ತಂತು ಬೇರುಗಳನ್ನ ನಾವು ಕಾಣಬಹುದು. ಬೇರಿನಿಂದ ಎಲೆಗಳಿಗೆ ನೀರನ್ನು ಮತ್ತು ಎಲೆಗಳಿಂದ ಸಸ್ಯದ ಇತರ ಭಾಗಗಳಿಗೆ ಆಹಾರವನ್ನ ಕಾಂಡವು ಸಾಗಿಸ್ತಾ ಹೋಗುತ್ತೆ. ಇನ್ನು ಪುಷ್ಪ ಪತ್ರಗಳು, ಪುಷ್ಪದಳಗಳು, ಕೇಸರಗಳು ಮತ್ತು ಶಲಾಕೆ, ಹೂವಿನ ಭಾಗಗಳು ಇವೆಲ್ಲವನ್ನು ನಾವು ನೋಡ್ತಾ ಹೋಗ್ತೀವಿ. ಈಗ 8ನೇ ಒಂದು ಅಧ್ಯಾಯ ದೇಹದ ಚಲನೆಗಳು. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆ ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆ ಅಂತ ಹೇಳಿದ್ರೆ ಯೋಗ. ಓಕೆ. ಸಂಯುಕ್ತ ರಾಷ್ಟ್ರಗಳ ಸಂಸ್ಥೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಪ್ರಕಟಿಸಿದೆ. ಇನ್ನು ಮೂಳೆಗಳು ಬಲಯುತವಾಗುವಂತೆ ಮಾಡಿ ಆಸ್ಟಿಯೋಫೋರೋಸಿಸ್ ಎಂಬ ಕಾಯಿಲೆವನ್ನ ದೂರ ಇಡುತ್ತೆ. ಓಕೆ. ಅಂದ್ರೆ ಯೋಗ ಅನ್ನುವಂಥದ್ದು ಏನ್ ಮಾಡುತ್ತೆ, ಮೂಳೆಗಳನ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಆಸ್ಟಿಯೋಫೋರೋಸಿಸ್ ಅನ್ನುವಂತಹ ಕಾಯಿಲೆಯನ್ನ ಅದು ದೂರ ಇಡುತ್ತೆ. ಸೊ ಇದರ ಒಂದು ಸಾರಾಂಶವನ್ನ ನಾವು ನೋಡೋದಾದ್ರೆ, ಮಾನವನ ದೇಹದ ಅಸ್ಥಿಪಂಜರವು ಮೂಳೆಗಳು ಮತ್ತು ಮೃದ್ವಸ್ಥಿಗಳಿಂದ ಆಗಿರುತ್ತೆ. ಹೌದಲ್ವಾ? ಮಾನವನ ದೇಹದ ಅಸ್ಥಿಪಂಜರ ಯಾವ್ದ್ರಿಂದ ಆಗಿರುತ್ತೆ? ಮೂಳೆಗಳು ಮತ್ತು ಮೃದ್ವಸ್ಥಿಗಳಿಂದ ಆಗಿರುತ್ತೆ. ಇದು ದೇಹಕ್ಕೆ ಚೌಕಟ್ಟು ಮತ್ತು ಆಕಾರವನ್ನು ಕೊಡುತ್ತೆ ಹಾಗೂ ಚಲನೆಗೆ ಸಹಕರಿಸುತ್ತೆ. ಇದು ಆಂತರಿಕ ಅಂಗಾಂಗಗಳನ್ನು ಕೂಡ ರಕ್ಷಿಸುತ್ತೆ. ಇನ್ನು ಮಾನವನ ಅಸ್ಥಿಪಂಜರ ತಲೆಬುರುಡೆ, ಬೆನ್ನು ಮೂಳೆ, ಪಕ್ಕೆಲುಬು ಮತ್ತು ಎದೆಯ ಮೂಳೆ, ಭುಜ, ಸೊಂಟದ ಮೂಳೆ ಮತ್ತು ಕೈ ಮತ್ತು ಕಾಲಿನ ಮೂಳೆಗಳನ್ನ ಒಳಗೊಂಡಿದೆ. ಯಾವುದು? ಮಾನವನ ಅಸ್ಥಿಪಂಜರ. ಓಕೆ. 2 ಗುಂಪುಗಳ ಸ್ನಾಯುಗಳ ಪರ್ಯಾಯ ಸಂಕೋಚನ ಮತ್ತು ವಿಕಸನದಿಂದ ಮೂಳೆಗಳು ಚಲಿಸ್ತವೆ. ಕೀಲುಗಳ ಸ್ವಭಾವ ಮತ್ತು ಅವು ಚಲನೆಗೆ ಅವಕಾಶ ನೀಡುವ ದಿಕ್ಕನ್ನು ಅವಲಂಬಿಸಿ ವಿವಿಧ ಬಗೆಯ ಮೂಳೆಯ ಕೀಲುಗಳನ್ನ ನಾವು ಕಾಣಬಹುದು. ಶಕ್ತಿಯುತವಾದಂತಹ ಸ್ನಾಯುಗಳು ಮತ್ತು ಹಗುರವಾದ ಮೂಳೆಗಳು ಒಟ್ಟಿಗೆ ಕೆಲಸ ಮಾಡಿ ಹಕ್ಕಿಗಳು ಹಾರೋದಕ್ಕೆ ಸಹಾಯ ಮಾಡುತ್ತೆ. ಅವು ತಮ್ಮ ರೆಕ್ಕೆಗಳ ಬಡಿತದಿಂದ ಅವು ಹಾರ್ತಾ ಹೋಗ್ತವೆ. ತಮ್ಮ ದೇಹದ ಇಕ್ಕೆಲಗಳಲ್ಲಿ ಪರ್ಯಾಯವಾಗಿ ಕುಣಿಕೆಗಳನ್ನ ಉಂಟು ಮಾಡಿ ಮೀನುಗಳು ಕೂಡ ಈಜ್ತವೆ. ಇನ್ನು ಹಾವುಗಳು ಪಾರ್ಶ್ವ ಕುಣಿಕೆಗಳಿಂದ ನೆಲದ ಮೇಲೆ ಹರಿದಾಡುತ್ತೆ. ಹಾವುಗಳು ಯಾವುದರಿಂದ ನೆಲದ ಮೇಲೆ ಹರಿದಾಡುತ್ತೆ ಅಂದ್ರೆ ಪಾರ್ಶ್ವ ಕುಣಿಕೆಗಳಿಂದ. ಬಹುಸಂಖ್ಯೆಯ ಮೂಳೆಗಳು ಮತ್ತು ಸಂಬಂಧಿತ ಸ್ನಾಯುಗಳು ದೇಹವನ್ನ ಮುಂದಕ್ಕೆ ತಳ್ತವೆ. ಸೊ ಜಿರಳೆಗಳು ದೇಹ ಮತ್ತು ಕಾಲುಗಳಿಗೆ ಹೊರಕಂಕಾಲವೆಂಬ ಗಟ್ಟಿಯಾದ ಕವಚ ಇದೆ. ಯಾವುದಕ್ಕೆ? ಜಿರಳೆಗಳ ದೇಹ ಮತ್ತು ಕಾಲುಗಳಿಗೆ. ಜಿರಳೆಗಳ ದೇಹ ಮತ್ತು ಕಾಲುಗಳಿಗೆ ಹೊರಕಂಕಾಲ ಅನ್ನುವಂತಹ ಒಂದು ಗಟ್ಟಿಯಾದ ಕವಚ ಇದೆ. ಅದರ ಹೆಸರೇನು? ಹೊರಕಂಕಾಲ. 3 ಜೊತೆ ಕಾಲುಗಳಿಗೆ ಮತ್ತು 2 ಜೊತೆ ರೆಕ್ಕೆಗಳಿಗೆ ಜೋಡಿಯಾಗಿರುವಂತಹ ಎದೆಯ ಸ್ನಾಯುಗಳು ಜಿರಳೆ ನಡೆಯೋದಕ್ಕೆ ಮತ್ತೆ ಹಾರೋದಕ್ಕೆ ಸಹಕರಿಸುತ್ತೆ. ನೋಡಿ, 3 ಜೊತೆ ಕಾಲುಗಳಿಗೆ ಮತ್ತು 2 ಜೊತೆ ರೆಕ್ಕೆಗಳಿಗೆ ಜೋಡಿಯಾಗಿರುವಂತಹ ಎದೆಯ ಸ್ನಾಯುಗಳು ಅಂದ್ರೆ ಜಿರಳೆಯ ಎದೆಯ ಸ್ನಾಯುಗಳು 3 ಜೊತೆ ಕಾಲುಗಳಿಗೆ 2 ಜೊತೆ ರೆಕ್ಕೆಗಳಿಗೆ ಜೋಡಿಯಾಗಿರುತ್ತೆ. ಇದು ಜಿರಳೆ ನಡೆಯೋದಕ್ಕೆ ಹಾರೋದಕ್ಕೆ ಸಹಾಯ ಮಾಡುತ್ತೆ. ಓಕೆ. ಇದಿಷ್ಟು 6ನೇ ತರಗತಿಗೆ ಸಂಬಂಧಪಟ್ಟಂತೆ ಮೊದಲ 8 ಅಧ್ಯಾಯಗಳ ಒಂದು ಶಾರ್ಟ್ ನೋಟ್ಸ್ ಅಂತ ಹೇಳ್ಬೋದು. ಇನ್ನು ಮುಂದಿನ ಒಂದು ಪಾರ್ಟ್ 2 ನಲ್ಲಿ ನಾವು ಇನ್ನು ಮಿಕ್ಕಿರುವಂತಹ ಚಾಪ್ಟರ್ಸ್ ಅನ್ನ ನೋಡ್ತಾ ಹೋಗೋಣ.